ಹಲೋ ಫ್ರೆಂಡ್ಸ್, ನಾವಿವತ್ತು ಫೆಬ್ರವರಿ 15, 2025 ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತದ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು 41ರಿಂದ 47ನೇ ಪ್ರಶ್ನೆಯವರೆಗೆ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಹಾಗಾದ್ರೆ ಇವತ್ತಿನ ದಿವಸ ನಾವು A2 ಸಿರೀಸ್ ನ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತದ 48ನೇ ಲೆಕ್ಕ, ಹೌದಾ, 48ನೇ ಲೆಕ್ಕವನ್ನ ನಾವಿವತ್ತು ಬಿಡಿಸೋಣ. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷ 5 ಬರುತ್ತದೆ. ಹಾಗಾದ್ರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನನ್ನ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಭಾಜ್ಯವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಇದೊಂದು ಭಾಗಾಕಾರ ಲೆಕ್ಕ ಅಂತ ತಿಳ್ಕೊಳ್ಳಿ, ಹೌದಾ? ಹಾಗಾದ್ರೆ ಇಲ್ಲಿ ಒಳಗಡೆ ಬರೆಯುವಂತಹ ಸಂಖ್ಯೆ ಏನಾಗ್ತಾ ಇದೆ, ಏನಂತ ಹೇಳೋಕೆ ಭಾಜ್ಯ, ಹೌದಾ? ಇಲ್ಲಿ ಒಳಗಡೆ ಬರೆಯುವಂತಹ ಸಂಖ್ಯೆಗೆ ಭಾಜ್ಯ ಅಂತ ಕೇಳ್ತೇವೆ. ಹಾಗಾದ್ರೆ ಇಲ್ಲಿ ಭಾಗಿಸುವಂತ ಸಂಖ್ಯೆ ಅಂದ್ರೆ ಇಲ್ಲಿ ಹೊರಗಡೆ ಬರ್ತವಲ್ಲ, ಯಾವ ಸಂಖ್ಯೆದಿಂದ ಭಾಗಿಸ್ತೇವೆ ಅದಕ್ಕೆ ನಾವು ಏನಂತ ಕೇಳ್ತಾ ಇದ್ದೀವಿ? ಭಾಜಕ. ಏನಂತ ಕೇಳ್ತಾ ಇದ್ದೀವಿ? ಭಾಜಕ. ಈ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ? ಭಾಗಲಬ್ಧ, ಹೌದಾ? ಬರುವಂತ ಉತ್ತರ ಏನು? ಭಾಗಲಬ್ಧ ಆಗಿರ್ತದೆ. ಹಾಗಾದ್ರೆ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ನಮ್ಗೆ ಭಾಗಲಬ್ಧ ಬಂತು. ಕೆಲವೊಂದ್ಸಲ ಏನಾಗತ್ತೆ, ಈ ಭಾಗಿಸಿದಾಗ ಇಲ್ಲಿ ಕೆಳಗಡೆ ಕೆಲವೊಂದು ಸಂಖ್ಯೆಗಳು ಉಳಿತಾ ಇದ್ದಾವೆ, ಅವುಗಳಿಗೆ ನಾವು ಏನಂತ ಕೇಳ್ತಾ ಇದೀವಿ? ಶೇಷ. ಆ ಸಂಖ್ಯೆಗಳಿಗೆ ಏನಂತ ಕೇಳ್ತಾ ಇದೀವಿ? ಶೇಷ ಅಂತೇಳಿ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಭಾಗಾಕಾರ ಲೆಕ್ಕಗಳು ಏನನ್ನು ಒಳಗೊಂಡಿದ್ದೇವೆ? ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷ, ಹೌದಾ? ಹಾಗಾದ್ರೆ ಇವುಗಳನ್ನು ಒಳಗೊಂಡಂತಹ ಒಂದು ಸೂತ್ರವಿದೆ. ಅದು ಯಾವ ಸೂತ್ರ ಕಂಡುಹಿಡಬೇಕಾಗಿದೆ? ಈಗ ನಾವು ಭಾಜ್ಯ ಸೂತ್ರ. ಹಾಗಾದ್ರೆ ಭಾಜ್ಯ ಬೇಕಂದ್ರೆ ನಾವು ಏನನ್ನ ಮಾಡಬೇಕು? ಭಾಜಕ ಗುಣಾಕಾರ ಭಾಗಲಬ್ಧ, ಇದನ್ನ ಗುಣಿಸಬೇಕು. ಅದಕ್ಕೆ ಈ ಶೇಷವನ್ನ ಏನ್ ಮಾಡಬೇಕು? ಕೂಡಿಸಬೇಕು. ಅಂದಾಗ ನಮಗೆ ಏನ್ ಸಿಗ್ತಾ ಇದೆ? ಈ ಭಾಜ್ಯ ಸಿಗ್ತಾ ಇದೆ. ಹಾಗಾದ್ರೆ ಮೊದಲನೇದಾಗಿ ಸೂತ್ರವನ್ನು ಬರೆದುಕೊಳ್ಳೋಣ. ಭಾಜ್ಯ ಇಸ್ ಈಕ್ವಲ್ ಟು, ನೋಡಿ, ಬ್ರಾಕೆಟ್ ನಲ್ಲಿ ಭಾಜಕ ಗುಣಾಕಾರ ಭಾಗಲಬ್ಧ, ಭಾಜಕ ಗುಣಾಕಾರ ಭಾಗಲಬ್ಧ, ಹೌದಾ? ಪ್ಲಸ್ ಶೇಷ. ಅಂದ್ರೆ ಭಾಜಕ ಮತ್ತು ಭಾಗಲಬ್ಧವನ್ನು ಗುಣಿಸಬೇಕು. ಅದಕ್ಕೆ ಶೇಷವನ್ನು ಕೂಡಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ? ಭಾಜ್ಯ ಸಿಗ್ತಾ ಇದೆ. ನೋಡಿ, ಈ ಸೂತ್ರ ಬಹಳ ಇಂಪಾರ್ಟೆಂಟ್. ಈ ಸೂತ್ರದ ಮೇಲೆ ಭಾಗಾಕಾರ ಲೆಕ್ಕಗಳನ್ನ ಕೇಳ್ತಾ ಇರ್ತಾರೆ. ಹಾಗಾದ್ರೆ ಇಲ್ಲಿ ನಮ್ಗೆ ಏನೇನ್ ಗೊತ್ತಿದೆ? ಒಂದು ಸಂಖ್ಯೆಯನ್ನ 12ರಿಂದ ಭಾಗಿಸಿದಾಗ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 12 ಅನ್ನುವಂಥದ್ದು ಏನಾಯ್ತು? ಭಾಗಿಸಿದಾಗ ಅಂದಾಗ ಅದೇನಾಗ್ತಾ ಇದೆ? ಭಾಜಕ ಆಗ್ತಾ ಇದೆ. ಅದೇನಾಗ್ತಾ ಇದೆ? ಭಾಜಕ ಆಗ್ತಾ ಇದೆ. ಹಾಗಾದ್ರೆ ನೋಡಿ, 12 ಏನಾಯ್ತು? ಭಾಜಕ. 12 ಭಾಜಕ ಗುಣಾಕಾರ ಭಾಗಲಬ್ಧವು 15, ಹೌದಾ? ಹಾಗಾದ್ರೆ ಭಾಗಲಬ್ಧ ಎಷ್ಟಾಯ್ತು? 15 ಆಯ್ತು, ಹೌದಾ? ಪ್ಲಸ್ ಮುಂದೆ ಏನು ಕೊಟ್ಟಿದ್ದಾರೆ? ಶೇಷ 5. ಶೇಷ ಎಷ್ಟು? 5. ಹಾಗಾದ್ರೆ ಈಗ ಇದನ್ನ ಗುಣಿಸಬೇಕು. ಆ ಬಂದ ಉತ್ತರಕ್ಕೆ ಇದನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಭಾಜ್ಯ ಸಿಗ್ತಾ ಇದೆ. ಗುಣಿಸೋಣ, ಹೌದಾ? 12 5 ಎಷ್ಟಾಗ್ತಾ ಇದೆ? 60. 6 ಕೈಲ 12 1 12. 12ಕ್ಕೆ 6 ಕೂಡಿಸಿದಾಗ ಎಷ್ಟಾಗ್ತಾ ಇದೆ?
12ಕ್ಕೆ 6 ಕೂಡಿಸಿದ್ರೆ 18 ಆಗ್ತಾ ಇದೆ. 18 ನಾ ಇಲ್ಲಿ ಬರೆದಾಗ 180 ಆಗ್ತಾ ಇದೆ ಪ್ಲಸ್ 5 ಹಾಗಾದ್ರೆ ಎಷ್ಟಾಯ್ತು? 180ಕ್ಕೆ ಇದನ್ನು ಕೂಡಿಸಿದಾಗ 185 ಇದೆಷ್ಟಾಯ್ತು? ಇದೇನಿದು ಭಾಜ್ಯ. ಇದೇನಾಯ್ತು? ಭಾಜ್ಯ. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇದೇ ರೀತಿಯಲ್ಲಿ ನಾವು ಮುಂದಿನ 49, 50 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋಗಳನ್ನ ಹೀಗೆ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.